ಕಳೆದ ಚುನಾವಣೆಯಲ್ಲಿ ಯಲಹಂಕ ಕ್ಷೇತ್ರದ ಜನರು ಆಶೀರ್ವಾದ ಮಾಡಿದ್ದರೂ ಕೂಡ ಸ್ವಲ್ಪ ಅಂತರದಲ್ಲಿ ಸೋಲನ್ನು ಕಂಡಿದ್ದೇನೆ. ಆದರೆ ಮುಂದಿನ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದೇ ಗೆಲ್ಲುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡರಾದ ಬಿ ಕೇಶವರಾಜಣ್ಣ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ದೇವರು ಜನದ ಆಶೀರ್ವಾದ. ಯಾರು ಯಾರಿಗೇನು ದೊಡ್ಡವರಿಲ್ಲ, ಎಂತೆಂತವ್ರೆ ಮಣ್ಣು ಮುಕ್ಬಿಟ್ಟವ್ರೆ. ಇನ್ನ ಅಂತ ಇಂಥವ್ರನ್ನ ಏನು ಯಾರು ಏನು ಇದಿಲ್ಲ. 2028 ಮತ್ತೆ ಸ್ಪರ್ಧೆ ಮಾಡ್ತೀರಿ? ಮಾಡ್ಬೇಕು. 80,000 ಓಟ್, 80,000 ಜನ ಆಶೀರ್ವಾದ ಮಾಡೋರು. ಇನ್ನೊಂದು 25,000 ಮಾಡ್ರೆ ಆಗೋಯ್ತಲ್ಲ. ಕೇಶವರಾಜಣ್ಣನವರ ಜನ್ಮದಿನದ ಪ್ರಯುಕ್ತ ಮದನಾಯಕನಹಳ್ಳಿಯಲ್ಲಿ ನಿರ್ವಹಿಸಿದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಡ ಮಹಿಳೆಯರಿಗೆ ಉಚಿತವಾಗಿ ಸೀರೆಗಳನ್ನು ಹಂಚಿಕೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮದನಾಯಕನಹಳ್ಳಿ ನಗರಸಭೆ ಕಾಂಗ್ರೆಸ್ ಅಧ್ಯಕ್ಷರು ಕಿರಣ್ ಬೈರೇಗೌಡರು, ದಾಸನ್ಪುರ ಬ್ಲಾಕ್ ಅಧ್ಯಕ್ಷರು ಎಚ್ ಮೂರ್ತಿ, ಯಲಹಂಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀನಿವಾಸ್, ಯಲಹಂಕ ನಗರ ಬ್ಲಾಕ್ ಅಧ್ಯಕ್ಷರು ವೈಆರ್ ರವಿ, ಯಲಹಂಕ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಪ್ರೇಮಲತಾ ಬಸವರಾಜ್ ಸೇರಿದಂತೆ ಮತ್ತಿತರ ಮುಖಂಡರುಗಳು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು. ಯಲಹಂಕದಲ್ಲಿ ಈ ದಾಸನ್ಪುರ ಹೋಬಳಿಯಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್, ಬ್ಲಡ್ ಬ್ಯಾಂಕ್, ಮತ್ತೆ ಉಚಿತವಾಗಿ ಸೀರೆಗಳು ಮಾಡ್ತಾರೆ ಈ ಭಾಗದಲ್ಲಿ. ಖುಷಿ ಆಗುತ್ತೆ. ಜನಕ್ಕೆ ಉಪಯೋಗ ಅಂತ ಕೆಲಸ ಏನಿದ್ರು ನಾವು ಸ್ಪಂದಿಸೋಣಪ್ಪ, ಮಾಡೋಣ ಅಂತ ಹೇಳಿ ನಾವು ನಿಮ್ ಜೊತೆ ಇರ್ತೀರಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಹೇಳಿದ್ದೀನಿ. ಈ ಟೂರ್ನಮೆಂಟ್ ಆಗ್ಲಿ, ಈ ತರ ಕಾರ್ಯಕ್ರಮಗಳು ಜನಕ್ಕೆ ಒಳ್ಳೆದಾಗಂತ ಕೆಲಸಗಳು ಮಾಡ್ತಾ ಹೋಗೋಣ ಅಂತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಕೇಶವರಾಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಬಹಳ ಅತ್ಯಂತ ಅಭಿಮಾನದಿಂದ, ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕ್ಷೇತ್ರದ ತುಂಬೆಲ್ಲ ಮಾಡ್ತಾ ಇದ್ದಾರೆ. ಇದು ಬಹಳ ವಿಚಾರವಾಗಿದೆ. ಕಾಂಗ್ರೆಸ್ ಮುಖಂಡರಾದಂಥ ಕೇಶವರಾಜಣ್ಣವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಈ ಒಂದು ಮಾದವರ ನೈಸ್ ಗ್ರೌಂಡ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಸಂಸ್ಥೆಯಿಂದ ಕ್ರಿಕೆಟ್ ಆಟವನ್ನು ಇಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಯುವಕರು, ಮಹಿಳೆಯರು, ಸರಳ ಸಜ್ಜನಿಕೆ ವ್ಯಕ್ತಿ, ಡೌನ್ ಟು ಅರ್ತ್ ಆದ ನಮ್ಮ ನೆಚ್ಚಿನ ನಾಯಕರಾದಂಥ ಕೇಶವರಾಜಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳು. ಜನ್ಮದಿನಾಚರಣೆಯನ್ನು ವಿಜೃಂಭಣೆಯಿಂದ ದಾಸನ್ಪುರ ಹೋಬಳಿನಲ್ಲಿ ಮಾದಾವರ ನೈಸ್ ಗ್ರೌಂಡಲ್ಲಿ ಆಚರಿಸ್ತಾ ಇದ್ದೇವೆ. ಅದಕ್ಕೆ ಭಾರಿ ಜನಸ್ತೋಮ. ಇಂಥ ಕಾರ್ಯಕ್ರಮಗಳು 16 ನಡೀತಾ ಇದೆ. ಇಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು ಅಂದರೆ ಅವ್ರಿಗೆ ನಮಗೆ ಜನನಾಯಕರಾಗಿ ಬರಬೇಕು ಅವರು. ಅದಕ್ಕೆಲ್ಲ ನಮ್ಮ ಜನ ಸಹಕಾರ ನೀಡಿ ಮುಂದಿನ ಸ್ಥಿತಿ ಅವ್ರನ್ನ ಎಲೆಕ್ಷನ್ ಗೆಲ್ಲಿಸ್ಕೋಬೇಕು ಅಂತ ಹೇಳಿ ಅವ್ರಿಗೆ ಸುಮಾರು 10 ವರ್ಷಗಳ ಕಾಲ ಸತತವಾಗಿ ನಡ್ಕೊಂಡು ಬಂದಿದೆ. ಈ ಸರಿನೂ ಕೂಡ ಎಲ್ಲರೂ ಕೂಡ ಕ್ಷೇತ್ರದ ಜನತೆಗೆ ಸತತವಾಗಿ ಅವ್ರ ಜೊತೆ ಸ್ಪಂದನೆಯಲ್ಲಿ ಇರಬೇಕು, ಅವ್ರು ಬಯಸ್ಕಂತ ಕಾರ್ಯಕ್ರಮಗಳನ್ನು ಮಾಡಿಕೊಡ್ಬೇಕು, ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕು ಅನ್ನೋ ನಿರಂತರವಾಗಿ ಅವ್ರ ಕೆಲಸ ಇರೋದ್ರಿಂದ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಆಗಿದೆ. ಇವಾಗಲೂ ಕೂಡ ಕ್ಷೇತ್ರದಲ್ಲಿ ಒಂದು ಸುಮಾರು 10 ಕಡೆ ಈ ಥರ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಮುಂದಿನ ಕೂಡ ಇದೇ ಕಾರ್ಯಕ್ರಮಗಳನ್ನು ಮತ್ತೆ ಜನಗಳಿಗೆ ಬೇಕಾಗಿರ್ತಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋದಕ್ಕೆ ಅವ್ರ ಜನಗಳ ಜೊತೆ ಇದ್ದಾರೆ.